ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ನೋಡಿದಲೇ ಸತತವಾಗಿ ಮಳೆ ಬರ್ತಾನೇ ಇದೆ. ಸೈಕ್ಲೋನ್ ಎಫೆಕ್ಟ್ ಅಂತ ಅನಿಸುತ್ತೆ. ಹೇಗಿದ್ರೂ ಪರವಾಗಿಲ್ಲ, ನಮಗಂತೂ ಈ ವಾತಾವರಣ ತುಂಬಾ ಇಷ್ಟ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಸೊ ಈ ಥರ ಮಳೆ ಸದಾ ಬರ್ತಿದ್ದಾಗ ಏನಾದರೂ ವಿಶೇಷವಾಗಿ ತಿನ್ನೋಣ, ಅದರಲ್ಲೂ ಬಜ್ಜಿ ಬೋಂಡ ವಡೆ ಇಂಥದ್ದೆಲ್ಲ ತಿನ್ನೋಣ ಅಂತ ಮನಸ್ಸಾಗತ್ತೆ ಅಲ್ವಾ. ಹಾಗಾಗಿ ನಾನು ಕೂಡ ಇವತ್ತೊಂದು ಸ್ವಲ್ಪ ವಿಶೇಷವಾಗಿ ಅಡುಗೆ ಮಾಡೋಣ ಅಂತ ಹೇಳಿ ವೆಜಿಟೇಬಲ್ ಬಿರಿಯಾನಿ ಜೊತೆಗೆ ಆಂಬಡೆ ಅಥವಾ ಮಸಾಲೆ ವಡೆ ಮಾಡ್ತಾಯಿದ್ದೀನಿ. ಹಾಗಾಗಿ ಮಸಾಲೆ ವಡೆಗೆ ಇಲ್ಲಿ ರುಬ್ಕೊಳ್ತಾ ಇದ್ದೀನಿ. ಇದಂತೂ ನಮ್ಮ ಸಮನ್ವಿ ರಿಕ್ವೆಸ್ಟ್. ಅವಳಿಗೂ ಅಷ್ಟೇ, ಮಳೆ ನೋಡಿದ್ರೇ ಸಾಕು, ಅಮ್ಮ ನನಗೆ ಗೋಬಿ ಮಾಡಿಕೊಡ್ತೀಯಾ, ನನಗೆ ಬೋಂಡ ಮಾಡಿಕೊಡ್ತೀಯಾ, ಅಥವಾ ನಂಗೆ ಇದು ಮಾಡಿಕೊಡ್ತೀಯಾ ಅಂತ ಕೇಳ್ತಾನೆ ಇರ್ತಾಳೆ. ಮತ್ತು ನಾನಿಲ್ಲೇನು ವಡೆ ರೆಸಿಪಿ ಹೇಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸಿಲ್ಲ, ಮಾಡೋದು ಮಾತ್ರ ತೋರಿಸ್ಕೊಂಡಿದ್ದೀನಿ. ಆದರೆ ಏನು ಗೊತ್ತಾ, ಹೇಗೆ ಮಾಡ್ತೀನಿ ಅಂದರೆ ಏನೇನೆಲ್ಲ ಹಾಕ್ತೀನಿ ಅಂತ ಒಂದ್ಸಲಿ ಬೇಗ ಹೇಳಿಬಿಡ್ತೀನಿ. ಕಡಲೆಬೇಳೆ ನೆನೆಸ್ಕೊಂಡಿದ್ದೀನಿ. ಕಡಲೆಬೇಳೆ ಜೊತೆಗೆ ಒಂದು ಸ್ವಲ್ಪ ಕಡಲೆ ಬೀಜ ನೆನೆಸ್ಕೊಂಡಿದ್ದೀನಿ, ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಳ್ಬೇಕಾದ್ರೆ ಅದಕ್ಕೇ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಒಂದು 4 ಹಾಕ್ಕೊಂಡಿದ್ದೀನಿ, ರುಚಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಅಂತ. ತರಿಯಾಗಿ ರುಬ್ಕೊಂಡು ಬಂದಮೇಲೆ ಇದಕ್ಕೆ ಏನೇನು ಹಾಕ್ತೀನಿ ಅಂತಂದರೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಇದು ಕರಿಬೇವಿರುತ್ತೆ ನೋಡಿ, ಕರಿಬೇವನ್ನ ಹಾಗೆ ಕೈಯಲ್ಲೇ ಒಂದು ಸ್ವಲ್ಪ ಮುರಿದು ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ತುರಿ, ಆಮೇಲೆ ಇನ್ನೇನು ಹಾಕ್ಕೊಂಡಿದ್ದೀನಿ ಅಷ್ಟೇ, ಇಷ್ಟನ್ನು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಬೆರೆಸ್ಬಿಟ್ಟು ಮುಚ್ಚಿ ಫ್ರಿಡ್ಜಲ್ಲಿ ಒಂದು 15 ನಿಮಿಷದಿಂದ ಅರ್ಧ ಗಂಟೆ ಇಟ್ಟರೆ ಅದಾದಮೇಲೆ ತೆಗೆದು ಎಣ್ಣೆಲಿ ಕರೆದ್ರೆ ಗರಿಯಾಗಿರುತ್ತೆ. ಟೈಮ್ ಇದ್ದರೆ ಆ ಥರ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಇಮ್ಮಿಡಿಯೇಟಾಗಿ ಹಾಕ್ಕೊಂಡ್ರೂ ತರಿಯಾಗಿ ರುಬ್ಕೊಂಡಿರ್ತೀವಲ್ವ, ಚೆನ್ನಾಗಿ ಗರಿಯಾಗಿ ಬರುತ್ತೆ. ಆದರೆ ಫ್ರಿಡ್ಜಲ್ಲಿ ಇಟ್ಟು ಅದಾದಮೇಲೆ ನೀವು ಕರೆದ್ರೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಹೀಗೇ ಮಾಡೋದು. ಅಕಸ್ಮಾತ್ ತುಂಬ ಕಮ್ಮಿ ಟೈಮ್ ಇದೆ ಅಂದರೆ ಫ್ರೀಝರಲ್ಲಿ ಅಟ್ಲೀಸ್ಟ್ ಒಂದು 10-15 ನಿಮಿಷ ಇಟ್ಬಿಡ್ತೀನಿ. ಸೊ ಚೆನ್ನಾಗಿರುತ್ತೆ. ಐ ಆಮ್ ಶ್ಯೂರ್ ನಿಮ್ಗಳ ಮನೆಯಲ್ಲೂ ಹೆಚ್ಚು ಕಮ್ಮಿ ಇದೇ ಥರನೇ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಆಮೇಲೆ ಈ ಥರ ಎಲ್ಲ ಕರೆದಿದ್ದೆಲ್ಲ ಮನೇಲಿ ಮಾಡಿದಾಗ ವೆಯ್ಟ್ ಲಾಸ್ ಅಕಸ್ಮಾತ್ ಮಾಡ್ತಿದ್ವಿ ಅಂತಂದರೆ ಸಿಕ್ಕಾಪಟ್ಟೆ ತಿನ್ನೋದು ಅಥವಾ ಜಾಸ್ತಿ ತಿಂದುಬಿಟ್ರೆ ವೆಯ್ಟ್ ಲಾಸ್ ಇರಲಿ ವೆಯ್ಟ್ ಮ್ಯಾನೇಜ್ ಕೂಡ ಆಗೋದಿಲ್ಲ. ಹಾಗಾಗಿ ಏನು ಮಾಡಬೇಕಂದ್ರೆ 1-2 ಇಲ್ಲ ಮ್ಯಾಕ್ಸಿಮಮ್ 3 ತಿಂದ್ಬಿಟ್ಟು ನಿಲ್ಲಿಸ್ಬಿಡ್ಬೇಕು. ಕ್ರೇವಿಂಗ್ಸ್ನ ಕಂಟ್ರೋಲ್ ಮಾಡೋದು ತಪ್ಪು. ಯಾಕಂತಂದರೆ ಮೈಂಡಲ್ಲಿ ತಿನ್ನಬೇಕು ಅಂತ ಆಸೆ ಇರುತ್ತೆ, ಆದರೆ ಸಪ್ರೆಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗೋದಿಲ್ಲ. ಹಾಗಾಗಿ ಕ್ರೇವಿಂಗ್ಸ್ಗೆ ಅಂತ ಹೇಳಿ 1-2 ತಿಂದು ನಿಲ್ಲಿಸ್ಬಿಟ್ರೆ ಸಾಕು ಅಷ್ಟೇ. ಲಾಸ್ಟ್ ವಿಡಿಯೋಲಿ ಹೇಳ್ದಂಗೆ ಪೋರ್ಷನ್ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್. ಸರಿ, ಈಗ ನೆಕ್ಸ್ಟ್ ವೆಜಿಟೇಬಲ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತಂದರೆ ಒಂದು ದೊಡ್ಡ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಎಲ್ಲ ಡ್ರೈ ಸ್ಪೈಸಸ್ನ ಹಾಕಿ ಅದಾದಮೇಲೆ ಉದ್ದಕ್ಕೆ ಹೆಚ್ಕೊಂಡಿದ್ದಂಥ ಈರುಳ್ಳಿ ಹಾಕ್ಕೊಂಡು ಒಂದು 2 ನಿಮಿಷ ಬಾಡಿಸ್ಕೊಂಡು ಅದಾದಮೇಲೆ ಬೆಳ್ಳುಳ್ಳಿ ಮನೆಯಲ್ಲೇ ಜಜ್ಜಿಟ್ಕೊಂಡಿದ್ದ, ಅಂಗಡೀಲಿ ತೊಗೊಂಡು ಬಂದಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ ದಯವಿಟ್ಟು ಹಾಕಬೇಡಿ. ಮನೆಯಲ್ಲೇ ಜಜ್ಜಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಹಾಕಿದ್ರೆ ಅದ್ರದ್ದು ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದನ್ನು ಹಾಕಿ ಅದನ್ನು ಒಂದು 2 ನಿಮಿಷ ಬಾಡಿಸ್ಕೊಂಡ್ಮೇಲೆ ಹಸಿರು ಮೆಣಸಿನ್ಕಾಯಿ ಒಂದು 7-8 ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಬಾಡಿಸ್ಕೊಂಡು ಅದಾದಮೇಲೆ ಹೆಚ್ಚಿಟ್ಕೊಂಡಿದ್ದಂಥ ಎಲ್ಲ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿಗಳು ನಾನೇನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಮಾಮೂಲಿ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಗೋಬಿ ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅದಾದಮೇಲೆ ಬಟಾಣಿ ಬದಲು ನಾನಿಲ್ಲಿ ಅವರೆಕಾಳು ಉಪಯೋಗಿಸ್ತಿದ್ದೀನಿ. ಅವರೆಕಾಳು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಇಷ್ಟು ತರಕಾರಿ ಹಾಕಿ 2 ನಿಮಿಷ ಹುರ್ಕೊಂಡ್ಮೇಲೆ ಹೆಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ ಮತ್ತೊಂದ್ಸಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ತರಕಾರಿಗಳ ಜೊತೆಗೆ ಇನ್ನೊಂದು ಡಬಲ್ ಬೀನ್ಸ್ ಅಂತ ಬರುತ್ತೆ ನೋಡಿ, ಅದು ಒಣಗಿರೋದು ಸಿಗುತ್ತೆ. ನಾವು ಅದನ್ನು ನೆನೆಸ್ಕೊಳ್ಬೋದು. ನೆನೆಸಿಟ್ಟು ಒಂದು 3-4 ಗಂಟೆ ನೆನೆಸಿಟ್ರೆ ಸಾಕು. ನೆನೆಸಿಟ್ಟು ಹಾಕ್ಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಇಷ್ಟು ಹಾಕಿ ಹುರ್ಕೊಂಡ್ಮೇಲೆ ಬಿರಿಯಾನಿ ಮಸಾಲ ಅಂತ ಸಿಗುತ್ತಲ್ಲ, ಅದನ್ನು ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ, ಅಂದರೆ ಒಂದು 2 ಚಮಚ ಪುಟ್ಟಿ ಚಮಚದಷ್ಟು ಅಂತ ಇಟ್ಕೊಳ್ಬೋದು. ಬಿರಿಯಾನಿ ಮಸಾಲ ಹಾಕ್ಕೊಂಡು ಮತ್ತೊಂದ್ಸಲಿ ಹುರ್ಕೊಂಡು ಕಾಯಿಸ್ಕೊಂಡಿರೋಂಥ ನೀರು ಹಾಕ್ಕೊಳ್ಬೇಕು. ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ ನಾನು ಆಲ್ಮೋಸ್ಟ್ 3 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ತರಕಾರಿ ಎಲ್ಲ ಬೇಯೋವರೆಗೂ ಒಂದು ಸ್ವಲ್ಪ ಕುದಿಸ್ಕೊಳ್ಬೇಕು. ಈ ಸಮಯದಲ್ಲೇ ಒಂಚೂರು ಉಪ್ಪು ಹಾಕ್ಕೊಳ್ಬೇಕು. ನಾಗಲೇ ಹೇಳಿದ್ನಲ್ಲ ಡಬಲ್ ಬೀನ್ಸ್ ಹಾಕ್ಕೊಳ್ಬೇಕು ಅಂತ, ನೆನೆಸಿಟ್ಟಿದ್ದೆ ಆದರೆ ಹಾಕ್ಕೊಳ್ಳೋದು ಮರ್ತು ಹೋಗಿತ್ತು. ಹಾಗಾಗಿ ನಾನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಶುರುನಲ್ಲೇ ತರಕಾರಿಗಳೆಲ್ಲ ಹಾಕ್ತಿರಲ್ಲ, ಆ ಸಮಯದಲ್ಲೇ ಹಾಕ್ಕೊಳ್ಳಿ.
ಇದಕ್ಕೆ ಮತ್ತೆ ನಿಮಗೆ ಬೇಕಾಗಿರೋ ಚಾಯ್ಸ್ ತರಕಾರಿಗಳನ್ನೂ ಸಹ ಹಾಕ್ಕೊಳ್ಬೋದು. ಸೋಯಾ ಚಂಕ್ಸ್ ಎಲ್ಲ ಬರುತ್ತಲ್ಲ ಅದೆಲ್ಲನೂ ಹಾಕ್ಕೊಳ್ಬೋದು, ಚೆನ್ನಾಗೇ ಇರುತ್ತೆ. ಮತ್ತು ಇವಾಗ ಕುದೀತಾ ಇದೆ ಅಂದಾಗ ಉರಿ ಸಣ್ಣ ಮಾಡಿಬಿಟ್ಟು ನಿಂಬೆ ರಸ ಹಾಕ್ಕೊಳ್ಬೇಕು. ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಳ್ತಾ ಇಲ್ಲ, ನಿಂಬೆ ರಸ ಹಾಕ್ಕೊಂಡು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದೇ ತುಂಬ ರುಚಿಯಾಗಿರುತ್ತೆ. ನಿಮಗೆ ಬೇಕಂತಂದರೆ ಬಾಸ್ಮತಿ ರೈಸ್ ಹಾಕ್ಕೊಳ್ಬೋದು, ಇಲ್ಲ ಜೀರಾ ಸಾಂಬಾರ್ ರೈಸ್ ಹಾಕ್ಕೊಳ್ಬೋದು, ಯಾವುದಾದ್ರೂ ಹಾಕ್ಕೊಳ್ಬೋದು. ಹಾಕ್ಕೊಂಡು ಒಂದು ಎರಡು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಮುಚ್ಚಳ ಮುಚ್ಚಬಾರ್ದು. ಒಂದು 2 ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಮತ್ತು 3 ವಿಸಿಲ್ ಕೂಗಿಸ್ಕೊಂಬಿಟ್ರೆ ವೆಜ್ ಬಿರಿಯಾನಿ ರೆಡಿ ಆಗೋಗುತ್ತೆ. ಈ ಪಲಾವು ಬಿರಿಯಾನಿ ಇದೆಲ್ಲ ಮಾಡೋದು ತುಂಬ ಸುಲಭ, ಬೇಗ ಆಗೋಗುತ್ತೆ. ತುಂಬ ಪ್ರೊಸೀಜರ್ಸ್ ಏನೋ ಇರೋದಿಲ್ಲ. ಅಂದರೆ ಏನಂತಂದರೆ ತರಕಾರಿಗಳೆಲ್ಲ ಹೆಚ್ಕೊಳ್ಬೇಕಲ್ಲ, ಅದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಆ ಕಡೆ ಬಿರಿಯಾನಿ ಕೂಲಾಗುವಷ್ಟರಲ್ಲಿ ಸರಿ ಇಲ್ಲಿ ವಡೆನೂ ಮಾಡಿಬಿಡೋಣ ಅಂತ ಹೇಳಿ ಕರಿತಾ ಇದ್ದೀನಿ. ಮತ್ತು ವಿಡಿಯೋನ ಪೂರ್ತಿ ಕಡೆ ತನಕ ನೋಡಿ ಆಯಿತಾ. ಯಾಕಂತಂದರೆ ನಾನು ಹೊಸದಾಗಿ 2 ಕುರ್ತಾ ಸೆಟ್ ತರಿಸ್ಕೊಂಡಿದ್ದೀನಿ. ಅದು ಹೇಗಿದೆ, ಎಷ್ಟು ಅದರ ರೇಟು, ಎಲ್ಲಿ ತಗೊಂಡೆ ಅಂತೆಲ್ಲ ವಿಡಿಯೋ ಕಡೆಯಲ್ಲಿ ತೋರಿಸ್ತೀನಿ. ಮತ್ತು ತುಂಬ ಜನ ಕೇಳ್ತಾನೆ ಇರ್ತೀರಲ್ವ, ನಿಮ್ಮದು ಕುರ್ತಾ ಲಿಂಕ್ ಕೊಡಿ ಅಂತ. ಕೆಲವೆಲ್ಲ ಆನ್ಲೈನ್ ತೊಗೊಂಡಿರ್ತೀನಿ, ಕೆಲವೆಲ್ಲ ಆನ್ಲೈನ್ ತೊಗೊಂಡಿರೋದಿಲ್ಲ. ಹಾಗಾಗಿ ಯಾವ್ದು ಆನ್ಲೈನ್ ತೊಗೊಂಡಿರ್ತೀನಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯಾವ್ದು ತೊಗೊಂಡಿರಲ್ಲ ಅದ್ರ ಲಿಂಕ್ ಇರೋಲ್ಲ, ಹಾಗಾಗಿ ಹಾಕಿರಲ್ಲ. ಮತ್ತು ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಾಗಿದೆ, ಉದ್ರುದ್ರಾಗಿ. ರುಚಿ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸು. ಆ ಮಸಾಲೆ ಈ ಮಸಾಲೆ ಹಾಕಬೇಕು ಅಂತೆಲ್ಲ ಏನೂ ಇಲ್ಲ. ಒಂದು ಎಕ್ಸ್ಟ್ರಾ ಮಸಾಲೆ, ಅದು ಬಿರಿಯಾನಿ ಮಸಾಲ ಅಷ್ಟೇ ಹಾಕಬೇಕು. ಮಿಕ್ಕಿದೆಲ್ಲ ಮನೇಲಿರೋ ಅಂಥ ಮಾಮೂಲಿ ತರಕಾರಿಗಳು ಅಷ್ಟೇ. ಸೊ ಊಟ ಎಲ್ಲ ಮಾಡ್ತಾಯಿದ್ವಿ. ಮಳೆ ಅಂತೂ ನಿಲ್ತಾನೆ ಇಲ್ಲ, ಸುರಿತಾನೇ ಇತ್ತು. ಮಳೆ ನೋಡ್ಕೊಂಡು ಊಟ ಮಾಡೋದು, ಕಾಫಿ ಕುಡಿಯೋದು ಇದೆಲ್ಲ ಮನಸ್ಸಿಗೆ ನನಗಂತೂ ತುಂಬ ಹಿತ ಕೊಡುತ್ತೆ. ಸರಿ ಊಟ ಎಲ್ಲ ಆದಮೇಲೆ ಸಮನ್ವಿ ಮತ್ತು ಗುಂಡಣ್ಣ ಇಬ್ಬರೂ ಉಯ್ಯಾಲೆ ಮೇಲೆ ಕೂತ್ಕೊಂಡು ತೂಕ್ಕೊಳ್ತಾ ಇದ್ರು. ಅವನು ಹಾಗೆ ಸಮನ್ವಿ ತೊಡೆ ಮೇಲೆ ಮಲ್ಕೊಂಬಿಟ್ಟಿದ್ದಾನೆ. ಅದನ್ನ ನೋಡೋಕ್ಕಂತೂ ಅದು ಎಷ್ಟು ಚೆನ್ನಾಗಿತ್ತು ನೋಡಿ, ಎಷ್ಟು ಮುದ್ದಾಗಿ ಅಕ್ಕನ ತೊಡೆ ಮೇಲೆ ಮಲ್ಕೊಂಬಿಟ್ಟಿದ್ದಾನೆ. ಮತ್ತು ಸುಮಾರು ಜನ ಈ ಉಯ್ಯಾಲೆದು ಲಿಂಕ್ ಕೇಳ್ತಾ ಇದ್ರಿ. ನಾನು ಇದನ್ನು 1 ವರ್ಷದ ಹಿಂದೆ ಅನಿಸುತ್ತೆ ತೊಗೊಂಡಿದ್ದಿದ್ದು. ಒಂದು ಶಾರ್ಟ್ಸ್ ಕೂಡ ಮಾಡಿ ಹಾಕಿದ್ದೆ. 1 ವರ್ಷದ ಹಿಂದೆ ಹುಡುಕಿ ಅದೇ ಲಿಂಕ್ ಹಾಕೋದು ಕಷ್ಟ ಅನಿಸುತ್ತೆ. ನೋಡ್ತೀನಿ ಅಮೆಝಾನಲ್ಲಿ ಇದೇ ಥರ ಉಯ್ಯಾಲೆಗಳು ಇರುತ್ತೆ, ಹುಡುಕಿ ಅದ್ರದ್ದು ಲಿಂಕ್ ಹಾಕಿರ್ತೀನಿ. ನೋಡಿ ನಿಮ್ಗೆ ಯಾರಿಗೆ ಬೇಕು ಅಂತ ಕೇಳ್ತಿದ್ರಲ್ಲ, ಉಪಯೋಗ ಆಗ್ಬೋದು. ಸರಿ, ಮಗು ಎಲ್ಲ ಮಲಗಿತ್ತಲ್ಲ, ಅಷ್ಟರಲ್ಲಿ ಎಲ್ಲ ಕೆಲವು ಸಾಮಾನೆಲ್ಲ ಜೋಡಿಸ್ಕೊಳ್ಬೇಕಾಗಿತ್ತು ಮತ್ತು ರೀಸ್ಟಾಕ್ ಮಾಡ್ಕೊಳ್ಬೇಕಾಗಿತ್ತು. ಹಾಗಾಗಿ ಅದೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ತುಂಬ ಜನ ಹೇಳ್ತಾನೆ ಇರ್ತಾರೆ. ಆದರೆ ನಾನು ಎಂದಿಗೂ ಟ್ರೈ ಮಾಡೇ ಇಲ್ಲ. ಹೇಗಿರುತ್ತೆ ಅದರ ರುಚಿ ಅಂತಲೂ ಗೊತ್ತಿಲ್ಲ. ಆದರೆ ಏನು ಗೊತ್ತಾ, ಮೊನ್ನೆ ದಿನ ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ಏನೋ ಆರ್ಡರ್ ಮಾಡಿದ್ದಕ್ಕೆ ಫ್ರೀ ಬಂತು ಆಶೀರ್ವಾದ್ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ. ಸರಿ, ಒಂದು ಕಡೆಗೆ ವೈಟ್ ಟೇಬಲ್ ಸಾಲ್ಟ್ ಹಾಕಿ, ಇನ್ನೊಂದು ಕಡೆಗೆ ಈ ಪಿಂಕ್ ಸಾಲ್ಟ್ ಅಂತ ಇದೆಯಲ್ಲ ಹಾಕಿ ನೋಡೋಣ ಹೇಗಿದೆ ರುಚಿ ಅಂತ. ನಂಗೆ ಗೊತ್ತಿಲ್ಲ ನಿಜವಾಗ್ಲೂ ಅದಷ್ಟು ಬೆನಿಫಿಟ್ಸ್ ಇದೆಯಾ ಏನೋ, ಅಥವಾ ಇದು ಹೊಸ ಮಾರ್ಕೆಟಿಂಗ್ ಹೈಪಾ ಏನೋ ನನಗೆ ಗೊತ್ತಿಲ್ಲ. ಆದರೂ ಅದೇ ಫ್ರೀಯಾಗಿ ಬಂದಿದೆ, ಸರಿ ಉಪಯೋಗಿಸಿ ನೋಡೋಣ ಅಂತ. ಸೊ ನೀವು ಯಾರಾದರೂ ಈ ಪಿಂಕ್ ಸಾಲ್ಟ್ ಉಪಯೋಗಿಸಿದ್ದೀರಾ? ನಿಜವಾಗ್ಲೂ ಅದರಲ್ಲಿ ಏನಾದರೂ ಬೆನಿಫಿಟ್ಸ್ ಇದೆಯಾ? ನಂಗೆ ಇದ್ದರೆ ಹೇಳಿ ಆಯಿತಾ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಏನು ತೊಗೊಂಡ್ರೇನು ಯಾವುದಾದ್ರೂ ಒಂದು ಬರುತ್ತೆ, ಅದನ್ನು ತುಂಬ ಮಾರ್ಕೆಟಿಂಗ್ ಹೈಪ್ ಮಾಡಿ ಇರೋದು ಇಲ್ದಿರೋದು ಎಲ್ಲ ಹೇಳಿ ಸೆಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಇತ್ತೀಚೆಗಂತೂ ನಂಬೋಕ್ಕೆ ಆಗ್ತಿಲ್ಲ. ಈ ಆರ್ಗ್ಯಾನಿಕ್ ಅನ್ನೋದು ಒಂದು ದೊಡ್ಡ ಸ್ಕ್ಯಾಮ್ ಥರ ಆಗೋಗಿದೆ. ಸುಮ್ಮನೆ ಜಾಸ್ತಿ ರೇಟ್ ಇಟ್ಟು ನಾರ್ಮಲ್ ಪದಾರ್ಥಗಳನ್ನೇ ಆರ್ಗ್ಯಾನಿಕ್ ಅಂತ ಕೂಡ ಮಾರ್ತಾ ಇದ್ದಾರೆ ಈಗೆಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಇವತ್ತಿನ ಪ್ರಪಂಚ ಅದೇ ಥರನೇ. ಯಾವ್ದು ಬೆಸ್ಟು ನಮ್ಗೆ ಅನಿಸುತ್ತೆ ಅದನ್ನು ನಾವು ಚೂಸ್ ಮಾಡಿ ತಗೊಳ್ಬೇಕಾಗತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಮತ್ತೇನು ಗೊತ್ತಾ, ನೆನ್ನೆ ನಾನು ಗ್ರಾಸರೀಸ್ ತರೋದಕ್ಕೆ ಅಂತ ಹೇಳಿ ಮಾಲ್ಗೆ ಹೋಗಿದ್ದೆ. ಮಾಲಲ್ಲಿ 3-4 ಜನ ಸಬ್ಸ್ಕ್ರೈಬರ್ಸ್ನ ಮೀಟ್ ಮಾಡಿದೆ. ಸಡನ್ನಾಗಿ ಬಂದು ಹಾಯ್ ಅಂತ ಅಂದರು. ಎಷ್ಟು ಖುಷಿ ಆಯಿತು ಗೊತ್ತಾ. ಅಂದರೆ ತುಂಬ ದಿವಸದಿಂದ ಪರಿಚಯ ಆಯ್ತವರು ಫ್ರೆಂಡ್ಸ್ ಎಲ್ಲ ಬಂದು ಹಾಯ್ ಮಾಡಿ ಮಾತಾಡಿಸ್ತಾರಲ್ಲ, ಅದೇ ಥರನೇ ಬಂದು ಮಾತಾಡ್ಸಿದ್ರು. ಎಷ್ಟೊಂದು ಖುಷಿ ಆಗೋಯ್ತು. ಆದರೆ ಏನು ಗೊತ್ತಾ, ಯಾರ ಜೊತೆನೂ ಫೋಟೋ ವೀಡಿಯೋ ಏನೂ ತಗೊಳ್ಳೋಕ್ಕೆ ಆಗಲಿಲ್ಲ. ಯಾಕಂದರೆ ನಮ್ಮ ಗುಂಡಣ್ಣ ಪ್ರತಿ ಸಲಿನೂ ಕ್ರ್ಯಾಂಕಿ ಆಗಿದ್ದ, ಅಥವಾ ಅದು ಏನಾದರೂ ಒಂದು ಆ ಥರ ಇತ್ತು.
ಬಟ್ ಸ್ಟಿಲ್ ಅವ್ರಗಳ ಜೊತೆ ಎಲ್ಲ ಮಾತಾಡಿ ಎಲ್ಲರೂ ಮೀಟ್ ಮಾಡಿ ತುಂಬ ತುಂಬ ಖುಷಿ ಆಯಿತು. ಅದೇ ನಾನು ಪ್ರತಿ ಸಲ ಹೇಳೋದು, ಏನು ಗೊತ್ತಾ, ಪ್ರತಿ ಸಲಿನೂ ನೀವೆಲ್ಲರೂ ನನ್ನ ನೋಡ್ತೀರಾ ನಾ ಹೇಗಿದ್ದೀನಿ ಅಂತ, ಬಟ್ ನಾನು ಯಾರನ್ನೂ ನೋಡೋದಿಲ್ಲ. ಸೊ ಒಂದು ಕುತೂಹಲ, ಒಂದು ಖುಷಿ, ಹೇಗಿದ್ದೀರಾ ಅಂತ ನೋಡೋದಕ್ಕೆ, ನನ್ನ ವ್ಯೂವರ್ಸ್ ಎಲ್ಲ ಹೇಗಿದ್ದಾರೆ ಅಂತ ನೋಡೋದಕ್ಕೆ ಏನೋ ಒಂಥರ ಖುಷಿ. ಮತ್ತಿಲ್ಲಿ ತಂದಿದ್ದಂಥ ಸಾಮಾನನ್ನೆಲ್ಲ ಜೋಡಿಸಿದ್ದೆಲ್ಲ ಆಯಿತು. ಈಗ ಕಾಫಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಹಾಲು ಕಾಯಿಸ್ಕೊಳ್ತಾ ಇದ್ದೀನಿ. ಮತ್ತು ನಿಮ್ಮ ಮನೇಲೆಲ್ಲ ಹಬ್ಬದ ಶಾಪಿಂಗ್ ಎಲ್ಲ ಶುರುವಾಗಿ ಹೋಗಿರತ್ತೆ ಅನಿಸುತ್ತೆ. ನಾನಂತೂ ಇನ್ನೂ ಏನೇನೂ ಶುರು ಮಾಡಿಲ್ಲ, ಒಂದೊಂದು ಹಾಗೆ ಮುಗಿಸ್ತಾ ಇದ್ದೀನಿ. ಈ ವಾರ ಸಮನ್ವಿ ಬರ್ಡೇ ಬೇರೆ ಬರ್ತಾಯಿದೆ, ಸೊ ಅದರಲ್ಲಿ ಸ್ವಲ್ಪ ಬ್ಯುಸಿ. ಅವಳ ಬರ್ಡೇ ಶಾಪಿಂಗ್ ಎಲ್ಲ ನಡೀತಾ ಇತ್ತು ನೆನ್ನೆ ಎಲ್ಲ. ಅವಳದು ಹುಟ್ಟಿದ ಹಬ್ಬದ ಕಾರ್ಯಕ್ರಮ ಎಲ್ಲ ಮುಗಿಸಿ ಅದಾದಮೇಲೆ ಹಬ್ಬಕ್ಕೆ ಶಾಪಿಂಗ್ ಶುರು ಮಾಡಬೇಕು. ಏನು ಶಾಪಿಂಗ್ ಏನಿರುತ್ತೆ, ಒಂದು ಸೀರೆ ತೊಗೊಳ್ಬೇಕು ದೇವರಿಗೆ, ಆದರೆ ಮಿಕ್ಕಿದ್ದು ಏನಾದರೂ ನೋಡ್ಬೇಕು, ಏನಾದರೂ ತೊಗೊಳ್ಬೇಕು ಅಂತ ಏನು ದೊಡ್ಡದಲ್ಲ, ಆದರೂ ತೊಗೊಳ್ಬೇಕು, ಅದೊಂದು ಖುಷಿ. ಈ ವರಮಹಾಲಕ್ಷ್ಮಿ ಹಬ್ಬ ಬಂತಂದರೆ ಅದೊಂದು ಖುಷಿ ಅಷ್ಟೆ. ಹೋದ ವರ್ಷ ಇದೇ ಸಮಯದಲ್ಲಿ ನಂದು ಸೀಮಂತ ಇತ್ತು. ಸೊ ಇದೇ ಜುಲೈ 29ನೇ ತಾರೀಕು ಹೋದ ವರ್ಷದಲ್ಲಿ ಇತ್ತು. ಹಾಗಾಗಿ ಅದ್ರ ಪ್ರಿಪ್ರೇಷನ್ಗಳು ನಡೀತಾ ಇತ್ತು. ಸೀರೆ ತಗೊಂಡು ಬರೋದು, ಒಡವೆ, ಅದಾದಮೇಲೆ ಸೀಮಂತಕ್ಕೆ 3-4 ದಿನದ ಹಿಂದೆ ಅದೊಂದು ಸಂಭ್ರಮ ಮನೆಯಲ್ಲಿ ಜನ. ಅದಾದಮೇಲೆ ಮೆಹಂದಿ ಹಾಕ್ಸ್ಕೊಳ್ಳೋದು, ಅದಕ್ಕೆ ಹುಡ್ಕೋದು, ಅದ್ರ ಓಡಾಟದಲ್ಲೇ ಇದ್ವಿ. ಎಷ್ಟು ಬೇಗ ಒಂದು ವರ್ಷ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಬ್ಯೂಟಿಫುಲ್ ಆಗಿತ್ತು. ಕೆಲವು ನೆನಪುಗಳು ಹಾಗೇನೆ ತುಂಬಾ ಮಧುರವಾಗಿರುತ್ತೆ. ಕೆಲಸ ಎಲ್ಲ ಮುಗೀತು. ಸರಿ, ಪಾಪು ಮಲಗಿದಾನಲ್ಲ, ಅಷ್ಟರಲ್ಲಿ ನಾನು ಒಂದೆರಡು ಕುರ್ತಾ ಸೆಟ್ ತಗೊಂಡಿದ್ದೆ ಮಿಂತ್ರಾಯಿಂದ. ಸರಿ ತೋರ್ಸೋಣ ಅಂತ ಇಟ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತಾ ಇರ್ತೀರಲ್ವಾ, ಕುರ್ತಾ ಎಲ್ಲಿ ತಗೊಂಡ್ರಿ, ಲಿಂಕ್ ಇದ್ರೆ ಕೊಡಿ ಅಂತ ಹೇಳಿ. ಇವತ್ತು 2 ಕುರ್ತಾ ಮಿಂತ್ರಾಯಿಂದ ತಗೊಂಡಿದ್ದೀನಿ. ಅದು ನಿಮ್ಗೆ ಇಷ್ಟ ಆದರೆ ಲಿಂಕ್ ಕೊಟ್ಟಿರ್ತೀನಿ, ನೀವು ತಗೊಳ್ಬೋದು. ಮೊದಲನೇದು ಇದು ಲ್ಯಾವೆಂಡರ್ ಕಲರು. ಇದು ನಮ್ಮ ಕಲರ್ ತುಂಬ ಇಷ್ಟ. ಇದು ಸೊ ತುಂಬ ಸಾಫ್ಟ್ ಆಗಿದೆ, ಕಾಟನು, 3/4 ಸ್ಲೀವ್ಸು, ಮತ್ತು ಮಧ್ಯದಲ್ಲಿ ಈ ಥರ ವೈಟ್ ಕಲರ್ ಇದಿದೆ ನೋಡಿ, ಎಷ್ಟು ಸಾಫ್ಟ್ ಇದೆ ಮೆಟೀರಿಯಲು, ಕಾಟನು. ಸೊ ಇದು ವಿತ್ ಪ್ಯಾಂಟ್, ಈ ಥರ ಪ್ಯಾಂಟು ಮತ್ತು ದುಪ್ಪಟ್ಟ ಬರುತ್ತೆ ಈ ಥರ. ಫುಲ್ ಕಾಟನ್, ಪ್ಯೂರ್ ಕಾಟನು, ತುಂಬ ಚೆನ್ನಾಗಿದೆ. ಇದು ಪ್ರೈಸ್ 1399 ನಾನು ತಗೊಂಡಿದ್ದು ಮಿಂತ್ರಾನಲ್ಲಿನೇ. ಮತ್ತೊಂದು ಗ್ರೀನ್ ಕಲರ್, ಸ್ವಲ್ಪ ಟ್ರೆಡಿಷ್ನಲ್ ಆಗಿರಲಿ ಅಂತ ಹೇಳಿ ಈ ಥರ ಒಂದು ಗ್ರೀನ್ ಕಲರು ಮತ್ತೆ ಯೆಲ್ಲೋ ಬಾಟಮು ಮತ್ತೆ ದುಪ್ಪಟ್ಟ ಇದೆ. ಇದು 1099 ರುಪೀಸ್ ಮಿಂತ್ರಾನಲ್ಲೇನೆ. ಎರಡರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಮೊನ್ನೆ ಲಾಸ್ಟ್ ವೆಯ್ಟ್ ಲಾಸ್ ವಿಡಿಯೋ ಒಂದು ಹಾಕಿದ್ನಲ್ವಾ, ಅದರಲ್ಲಿ ಸುಮಾರು ಜನ ಕೇಳ್ತಾ ಇದ್ರಿ, ಇದನ್ನ ಡೈಲಿ ಕುಡಿದ್ರೆ ಹೀಟ್ ಆಗೋದಿಲ್ವಾ, ವೆಯ್ಟ್ ಲಾಸ್ ಗ್ಯಾರಂಟಿ ಆಗತ್ತಾ ಅಂತೆಲ್ಲ ಕೇಳ್ತಾ ಇದ್ರಿ. ಏನೇ ಡ್ರಿಂಕ್ ನೀವು ಫಾಲೋ ಮಾಡ್ತಿದ್ದೀರಾ, ಬೆಳಗ್ಗೆ ಮಾರ್ನಿಂಗ್ ಮೆಟಬಾಲಿಸಮ್ ಬೂಸ್ಟರ್ ಡ್ರಿಂಕ್ ಏನ್ ತಗೊಳ್ತೀರಾ, ಯಾವುದೇ ಆದ್ರೂ 15ರಿಂದ 20 ದಿನದ ಮೇಲೆ ಯಾವ್ದನ್ನು ಕುಡಿಬೇಡಿ. ಒಂದು 15 ಡೇಸ್ ಇಲ್ಲ 20 ದಿನ ಆದ್ಮೇಲೆ ಸ್ಟಾಪ್ ಮಾಡಿ. 1 ವಾರ ಇಲ್ಲ 10 ದಿನ ಬ್ರೇಕ್ ಕೊಡಿ, ಬಾಡಿ ಮತ್ತೆ ಅದೇ ಸರಿ ಮಾಡ್ಕೊಳತ್ತೆ. ಮತ್ತೆ ಇನ್ನೊಂದ್ಸಲಿ 10 ದಿನ 15 ದಿನ ಮತ್ತೆ ಇನ್ನೊಂದು ಡ್ರಿಂಕ್ ಸ್ಟಾರ್ಟ್ ಮಾಡಿ, ಮತ್ತೆ ಸ್ಟಾಪ್ ಮಾಡಿ. ಆ ತರ ಸ್ಟಾಪ್ ಮಾಡ್ತಾ ಇರ್ಬೇಕು. ಒಟ್ಟಿಗೆ ಕಂಟಿನ್ಯೂಸ್ ಆಗಿ ಕುಡಿತಾ ಇದ್ರೆ ದೇಹ ಆ ಡ್ರಿಂಕಿಗೆ ಅಡ್ಜಸ್ಟ್ ಆಗ್ಬಿಡುತ್ತೆ, ಮತ್ತೆ ಅದು ವರ್ಕ್ ಆಗೋದಿಲ್ಲ. ಈ ಒಂದು ಪಾಯಿಂಟ್ ನ ಹೇಳೋದಕ್ಕೆ ಹೋದ ವಿಡಿಯೋನಲ್ಲಿ ಮರ್ತೋಗಿತ್ತು, ಹಾಗಾಗಿ ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಸೊ 15ದಿಂದ 20 ದಿವಸ ಕುಡಿದು ಸ್ಟಾಪ್ ಮಾಡಿ, ಅದಾದ್ಮೇಲೆ 1 ವಾರ ಬ್ರೇಕ್ ಕೊಡಿ, ಮತ್ತೆ ಶುರು ಮಾಡ್ಕೊಳ್ಳಿ. ಬೇಕಿದ್ರೆ ಹೀಟ್ ಆಗಲ್ವಾ ಅಂತ ಕೇಳ್ತಾ ಇದ್ರಿ. ಹೀಟ್ ನಮ್ಗೇನು ಆಗಿಲ್ಲ. ಅಕಸ್ಮಾತ್ ಹೀಟ್ ಆಗ್ತಿದೆ ನಿಮ್ಗೆ ಅಂತಂದ್ರೆ ಮಜ್ಜಿಗೆ ಜಾಸ್ತಿ ತಗೊಳ್ಳಿ, ಇಲ್ಲ ಅಂತಂದ್ರೆ ಬೆಳಗ್ಗೆ ಹೊತ್ತು ಬೂದ್ಗುಂಬಳಕಾಯಿ ಜ್ಯೂಸ್ ಇರುತ್ತಲ್ಲ ಅದನ್ನ ತಗೊಳ್ಳಿ. ಆತರ ಏನಾದ್ರೂ ದೇಹ ಕೂಲ್ ಮಾಡೋ ಅಂತದ್ದು ಏನಾದ್ರೂ ತಗೊಳ್ಬಹುದು. ಬಟ್ ಈಗ ವೆದರ್ ಹೀಗಿರೋದ್ರಿಂದ ಅಷ್ಟೇನ್ ಹೀಟ್ ಆಗಲ್ಲ ಅನ್ಸುತ್ತೆ. ಸ್ಟಿಲ್ ಉಷ್ಣಾಂಶ ಬಾಡಿನಲ್ಲಿ ಜಾಸ್ತಿ ಆಗ್ತಿದೆ ಅಂತಂದ್ರೆ ನೀವು ಅದನ್ನ ತಂಪು ಮಾಡೋ ಅಂತ ಯಾವ್ದಾದ್ರು ಪದಾರ್ಥ ತಗೊಳ್ಬಹುದು. ಎಲ್ಲಾದು ಅಷ್ಟೇನೆ ಅವ್ರವ್ರ ದೇಹಕ್ಕೆ ಅನುಗುಣವಾಗಿ ಡಯಟ್ಗಳು ಮತ್ತೆ ವೆಯ್ಟ್ ಲಾಸ್ ಡ್ರಿಂಕು ಅದು ಇದು ಎಲ್ಲ ಮಾಡ್ಕೊಳ್ಳೋದು. ಸೊ ನಿಮ್ ದೇಹಕ್ಕೆ ಯಾವ್ದು ಅಡ್ಜಸ್ಟ್ ಆಗತ್ತೆ ಅದನ್ನ ಮಾಡ್ಕೊಳ್ಳಿ ಅಷ್ಟೇನೆ. ಸೊ ಅಷ್ಟೇನೆ, ಇಷ್ಟು ಹೇಳ್ಬೇಕಾಗಿತ್ತು. ಮತ್ತೆ ಈ 2 ಕುರ್ತಾಗಳನ್ನ ತೋರಿಸ್ಬೇಕಾಗಿತ್ತು. ಸೊ ಅಷ್ಟೇನೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಹೇಗ್ ಅನ್ಸ್ತು ಇವತ್ತಿನ ವಿಡಿಯೋ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸರಿನಾ? ಸರಿ, ಮತ್ತೆ ಸಿಗ್ತೀನಿ ನಾನು ನಿಮ್ಮೆಲ್ಲರಿಗೂ ಮುಂದಿನ ವಿಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.